ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಪ್ರಥಮತಃ ಇವತ್ತಿನ ದಿನ ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥ ದಿನ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಆ ಗುರು ಎಲ್ಲರನ್ನೂ ಕೂಡ ಆ ಗುರುವಿನ ಬಲದಿಂದ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಸಿಗಲಿ. ಪರಾಭವ ಅಂದರೆ ಡಿಫೀಟ್, ಲಾಸ್, ಇದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ವಿಧಾನ. ನಿಮ್ಮ ಸೋಲು ಗೆಲುವಾಗಿ ಬದಲಾವಣೆಗೊಳ್ಳಕ್ಕೆ ಒಂದು ಸಣ್ಣ ತಂತ್ರ ಕೆಲಸವನ್ನು ಮಾಡಿ. ಖಂಡಿತ ಇದೊಂದು ನಿಮಗೆ ವಿಶೇಷವಾಗಿರ್ತಕ್ಕಂಥ ವರದಾನವನ್ನು ಕೊಡುತ್ತೆ, ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ನಿಮಗೆ ಯುಗಾದಿಯ ತಂತ್ರ ಏನು ಮಾಡಿದ್ರೆ ನಿಮ್ಮ ಈ ಪರಾಭವ ಸಂವತ್ಸರ ಕೆಲವೊಂದು ನಷ್ಟಗಳನ್ನು, ಕೆಲವೊಂದು ಸಮಸ್ಯೆಗಳನ್ನು ಹೇಗೆ ದೂರ ಮಾಡಬೇಕು ಅಂತಕ್ಕಂಥ ಜ್ಞಾನವನ್ನು ಸಿಗುತ್ತೆ. ಖಂಡಿತವಾಗಿ ಪರಾಭವ ಸಂವತ್ಸರ ಇವತ್ತಿನ ದಿನದ ಮಹತ್ವವನ್ನು ನೋಡಿದಾಗ ಗುರು ಮಂತ್ರಿ, ಹಾಗೆ ಗುರು ರಾಜನ ಆಗ್ತಕ್ಕಂಥದ್ದು, ಮಂತ್ರಿ ಕುಜನ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಇವತ್ತಿನ ದಿನದ ಮಹತ್ವ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ. ಈ ಹೊಸ ವರ್ಷದ ಈ ದಿನದ ಫಲಗಳು ಹೇಗಿರುತ್ತೆ ದ್ವಾದಶ ರಾಶಿಗಳಿಗೆ ತಿಳ್ಕೊಳ್ಳೋಣ. ಮತ್ತು ಪಂಚಾಂಗ ಶ್ರವಣ ಇರ್ತಕ್ಕಂಥ ದಿನ. ನಾನು ಯಥಾಸ್ಥಿತಿಯಾಗಿ ದಿನದ ಒಂದು ಪಂಚಾಂಗ ಓದಿ ನಂತರದಲ್ಲಿ ನಿಮಗೆ ಮುಖ್ಯ ಪಂಚಾಂಗ, ರಾಜ, ಮಂತ್ರಿ, ಹಾಗೆ ಇವತ್ತಿನ ದಿನದ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು, ಹಾಗೆ ಜೊತೆಗೆ ನವನಾಯಕರ ಫಲಗಳು ಹೇಗಿರುತ್ತೆ, ಹಾಗೆ ಯುಗಾದಿಯ ನಷ್ಟ ಲಾಭ ಯಾರಿಗೆಲ್ಲ ಇರತಕ್ಕಂಥದ್ದು ಇರ್ತದೆ, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಅದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಲೈವ್ ಕಾರ್ಯಕ್ರಮಕ್ಕೆ ಬರ್ತೀನಿ. ಬೆಳಗ್ಗೆ ನಿಮಗೊಂದು ಪಂಚಾಂಗ ಶ್ರವಣ ಯಾರು ಸಾಧಾರಣವಾಗಿ, ಅದಕ್ಕೋಸ್ಕರ ಮುಖ್ಯವಾಗಿರ್ತಕ್ಕಂಥ ವಿಚಾರ ಗುರುವಾರದ ದಿನ ಬೆಳಗ್ಗೆ ನಿಮಗೆ ಲೈವಲ್ಲಿ ನಾನು ಬರ್ತಾ ಇದ್ದೇನೆ. ಪಂಚಾಂಗ ಶ್ರವಣ ಸಮಯ ನಿಗದಿಪಡಿಸ್ತೇನೆ. ಪಂಚಾಂಗ ಶ್ರವಣವನ್ನು ಹೇಗೆ ನೀವು ಕೇಳ್ಕೋಬೇಕು, ಪ್ರತಿಯೊಬ್ಬರು ಕೂಡ ಇದನ್ನು ಮುಖ್ಯ ವಿಚಾರವಾಗಿ ತಗೊಳ್ಳಿ. ಅವತ್ತಿನ ದಿನ ಏನೇನು ಮಾಡ್ಕೋಬೇಕಾಗುತ್ತೆ, ಯಾವ ರಾಶಿ ಅವ್ರಿಗೆ ಏನು ಪರಿಹಾರಗಳನ್ನು ಮಾಡಿಕೊಂಡ್ರೆ ಶುಭದಾಯಕವಾಗ್ತದೆ, ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಖಂಡಿತ ನೋಡಿ. ಈ ದಿನದ ಯಥಾಸ್ಥಿತಿಯಾಗಿ ನಿತ್ಯ ಪಂಚಾಂಗವನ್ನು ಕೇಳಿಕೊಂಡು ತದನಂತರ ದ್ವಾದಶ ರಾಶಿಗಳ ವರ್ಷದ ಫಲಗಳು ಅಂದರೆ ಮೊದಲ ದಿನದ ಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಗುರುವಾರ, ರಾಯರ ಒಂದು ಗುರುವಿನ ತತ್ವ ಇರತಕ್ಕಂಥ ದಿನ. ಅಮಾವಾಸ್ಯೆ ತಿಥಿ 6:52 ಮುಗಿದು ಹೋಗ್ತದೆ. 6ರಿಂದ 6:52 ಸರಿಸುಮಾರು 6:55ರಿಂದ ಪ್ರಥಮ ತಿಥಿ ಪ್ರಾರಂಭ. ಇದು ಪರಾಭವ ಸಂವತ್ಸರಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಕೃಷ್ಣ ಪಕ್ಷ ಹೋಗಿ ಶುಕ್ಲ ಪಕ್ಷ ಪ್ರಾರಂಭವಾಗ್ತದೆ. ಶುಕ್ಲ ಯೋಗ ಇರ್ತಕ್ಕಂಥ ಸಮಯ, ಕಿಂಸ್ತುಗ್ನ ಹಾಗೆ ಭವಾಕರಣ ಇರ್ತಕ್ಕಂಥದ್ದು. ಚಂದ್ರ ಇವತ್ತಿನ ದಿನ ಉತ್ತರ ಭಾದ್ರಪದ ನಕ್ಷತ್ರ ಮೀನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 1:58 3:29 ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 6:26 7:56 ಗುಳಿಕ ಕಾಲ ಇರ್ತಕ್ಕಂಥ ಸಮಯ ಬೆಳಗ್ಗೆ 9:27 10:57 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇದು ಬೆಳಗ್ಗೆ 10:28 11:16 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ 3:18 4:06 ಚಂದ್ರ ಉತ್ತರ ಭಾದ್ರಪದ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ. ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವ್ರಿಗೆ ಅತಿಯಾದ್ದು ಏನು ಮಾಡಬೇಡಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ಇವತ್ತು ಸ್ವಲ್ಪ ನೋಡ್ಕೊಳ್ಳಿ. ಮೇಷರಾಶಿಯವ್ರಿಗೆ ನಷ್ಟದಲ್ಲೇ ಶನಿ ಇದ್ದಾನೆ, ನಷ್ಟದಲ್ಲೇ ಚಂದ್ರ ಇದ್ದಾನೆ. ಎರಡೂ ಗ್ರಹಗಳ ಸಂಯೋಗ ಒಂದು ವಿಷಯೋಗವಾಗಿ ಪರಿಣಾಮವನ್ನು ಬೀರುತ್ತೆ. ಆದರೆ ಈ ದಿನ ಮೇಷರಾಶಿಯವರು ಯಾರು ಆಧ್ಯಾತ್ಮಿಕ ಹಾಗೆ ದಾನ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಾರೋ ಖಂಡಿತವಾಗಿ ತಮ್ಮ ಕಷ್ಟ ನಷ್ಟಗಳಿಗೆ ಒಂದು ತಿಲಾಂಜಲಿ ಇಟ್ಟ ಹಾಗೆ ಅಂತಕ್ಕಂಥ ತಿಳ್ಕೊಳ್ಳಿ. ಇದು ಯುಗಾದಿಯ ಒಂದು ದಿನದ ಭವಿಷ್ಯ. ಇದು ಖಂಡಿತವಾಗಿ ಮೊದಲು ಈ ಒಂದು ಸರಳವಾಗಿರತಕ್ಕಂಥ ವಿಧಾನವನ್ನು ಮೇಷರಾಶಿಯವರು ಮಾಡಿ, ನೆಗ್ಲೆಕ್ಟ್ ಮಾಡಿಬಿಡಿ.
ಕೇವಲ ನೀವು ಈ ದಿನದ ದಾನಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರವಾಗಿರೋದ್ರಿಂದ ನೀವು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕರಿಯ ಕಂಬಳಿ, ಕರಿಯ ವಸ್ತು, ಎಳ್ಳು ದಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಅಥವಾ ಶಿವನಿಗೆ ಈ ದಿನದ ಮುಖ್ಯವಾಗಿ ರುದ್ರಾಭಿಷೇಕವನ್ನು ಮಾಡಿಸಿ ಎಳ್ಳಿನ ಒಬ್ಬಟ್ಟನ್ನು ದಾನವಾಗಿ ಕೊಡಿ. ಖಂಡಿತವಾಗಿ ಮೇಷರಾಶಿಯವರಿಗೆ ಮುಂಬರುವ ವರ್ಷಗಳಲ್ಲಿ ಕಷ್ಟ ನಷ್ಟಗಳು ಖಂಡಿತವಾಗಿ ಸಮಸ್ಯೆಗೆ ಒಂದು ಸರಳ ಪರಿಹಾರ ಸಿಗುತ್ತೆ. ಮಾಡಿ ನೋಡಿ. ಶಿವನ ಪ್ರಾರ್ಥನೆ, ಶಿವನ ಅಷ್ಟೋತ್ತರಗಳು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭದಾಯಕವಾಗಿರತಕ್ಕಂಥ ಫಲಗಳನ್ನು ಜಾಸ್ತಿ ಕೊಡುತ್ತೆ. ವೃಷಭ ರಾಶಿಯವರಿಗೆ ಲಾಭದಲ್ಲಿರ್ತಕ್ಕಂಥ ಶನಿ, ಯೋಗಾಧಿಪತಿ ಆಗಿರ್ತಕ್ಕಂಥ ಶನಿ ಖಂಡಿತ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡುತ್ತೆ, ಲಾಭವನ್ನು ಕೊಡ್ತಕ್ಕಂಥಿರ್ತದೆ. ಯಾವುದೇ ಒಂದು ವಿಚಾರದಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ಕೊಡುತ್ತೆ. ಬಟ್ ಲಗ್ನದಿಂದ ನೋಡಿ, ಅಲ್ಲಿ ಕೂತಿರ್ತಕ್ಕಂಥ ಶನಿ ನಿಮ್ಮ ಲಗ್ನವನ್ನು ನೋಡುತ್ತೆ. ನಿಮ್ಮ ಕಾರ್ಯಗಳು ಧರ್ಮಯುತವಾಗಿದ್ದಾಗ ಮಾತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯ. ವೃಷಭ ರಾಶಿಯವರಿಗೆ ಮೊದಲ ದಿನದೇ ಲಾಭವನ್ನು ತನ್ನುತ್ತೆ. ಧರ್ಮ ಮಾರ್ಗದಲ್ಲಿ ಯಾರು ನಡೆಯುತ್ತಾ ಖಂಡಿತವಾಗಿ ವೃಷಭ ರಾಶಿಯವರಿಗೆ ಯಶಸ್ಸು, ಕೀರ್ತಿ ಲಭ್ಯ, ಜೊತೆಗೆ ಅಧಿಕವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಕೊಟ್ಟೇ ಕೊಡುತ್ತೆ. ಇದು ಸತ್ಯವಾದ ಮಾತು. ಕೇವಲ ಶಿವನ ಆರಾಧನೆಯನ್ನು ಮಾಡ್ಕೊಂಬಿಡಿ. ಈ ದಿನ ಖಂಡಿತ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಯಾವುದೇ ಒಂದು ಕ್ಷೇತ್ರ ಫಲದಲ್ಲಾಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ಫಲ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ನೀವು ಈ ದಿನ ಸ್ವಲ್ಪ ಎಳ್ಳನ್ನು ಹಾಕಿ ಸ್ನಾನವನ್ನು ಮಾಡಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಮಿಥುನ ರಾಶಿಯವರಿಗೆ ನೋಡೋದಾದರೆ ಈ ವರ್ಷದ ಫಲ ಮೊದಲನೇ ಭಾಗಿ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯತೆ ಆಗುತ್ತೆ. 9ರ ಅಧಿಪತಿ 10ರ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗ. ನಿಮ್ಮ ಎಲ್ಲ ಕಾರ್ಯಗಳಿಗೆ ಈ ದಿನ ಒಂದು ಸುದಿನವಾಗಿರ್ತಕ್ಕಂಥ ಕಾಲ. ನೀವು ಕಷ್ಟ ನಷ್ಟಗಳಿಂದ ದೂರ ಹೋಗ್ತಕ್ಕಂಥ ಕಾಲ, ನೆಮ್ಮದಿಯನ್ನು ಕಾಲ ಕಟ್ತಕ್ಕಂಥದ್ದು. ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಣಕಾಸಿನ ವ್ಯವಸ್ಥೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಲಭ್ಯತೆ ಆಗುತ್ತೆ. ಮಿಥುನ ರಾಶಿಯವರು ಬರೆದಿಟ್ಕೊಳ್ಳಿ. ಈ ದಿನ ಭಾಳ ವಿಶೇಷವಾಗಿ ನಿಮ್ಮ ಹಳೆಯ ಒಂದು ವಿಚಾರ, ಅಂದರೆ ಹಳೆಯ ಸ್ನೇಹಿತರಾಗಿರ್ಬೋದು, ನಿಮ್ಮ ಹಳಬರಾಗಿರ್ತಕ್ಕಂಥವ್ರು, ಸ್ನೇಹ ಸಂಬಂಧಗಳೆಲ್ಲಾಗಿರ್ಬೋದು, ಖಂಡಿತ ನಿಮಗೆ ಒಂದು ಸಹಾಯವನ್ನು ಕೋರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮಿಥುನ ರಾಶಿ ನೋಡಿ, ಒಂದೇ ಒಂದು ಶನಿ ಸ್ಥಾನ ಅಂದರೆ 12ರ ಸ್ಥಾನಕ್ಕೆ ವೀಕ್ಷಣೆಯನ್ನು ಮಾಡುತ್ತೆ. 12ರ ಸ್ಥಾನ ಆದಷ್ಟು ಕೂಡ ನೀವು ದಾನ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಆರೋಗ್ಯದಲ್ಲಿ ಅಥವಾ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗೋದು ಸತ್ಯ. ಕೇವಲ ನೀವು ಮಿಥುನ ರಾಶಿಯವರು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಇವತ್ತಿನ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ, ಹಾಲಿನೊಂದಿಗೆ ಸ್ವಲ್ಪ ಈ ಎಳ್ಳನ್ನು ಹಾಕಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ನಿಜವಾಗ್ಲೂ ತುಂಬ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ಈ ದಿನ ಗುರುವಾರವಾಗಿರೋದ್ರಿಂದ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ನಿಮಗೆ ಯಾವುದೇ ಆದಂಥ ಅನುಮಾನನೇ ಬೇಡ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಕಟಕ ರಾಶಿಯವರಿಗೆ ಸುದೀರ್ಘವಾಗಿ ಲಾಭವನ್ನು ಬರಬೇಕು ಅಂದರೆ ಖಂಡಿತ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ. 9ರ ಸ್ಥಾನದಲ್ಲಿ ಶನಿಚಂದ್ರರಿದ್ದಾರೆ. ಭಾಗ್ಯಸ್ಥಾನದಲ್ಲಿ ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಕೇವಲ ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಿಮ್ಮ ಯಾವುದೇ ಒಂದು ಸಮಸ್ಯೆ ಅಂದರೆ ಎಲ್ಲ ಕೂಡ ಅರ್ಧ ಕೆಲಸಗಳಾಗ್ತಿದೆ, ಯಾವುದೇ ಆದಂಥ ಪರಿಪೂರ್ಣತೆ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ಕೇವಲ ಶಿವನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ನೀವು ಕಟಕ ರಾಶಿಯವರಾಗಿದ್ದರೆ ಹಳದಿ ವಸ್ತ್ರದಾನ ಇದನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಆಧ್ಯಾತ್ಮಿಕತೆ, ಈ ಪೌರೋಹಿತ್ಗೆ, ಜ್ಯೋತಿಷ್ಯದಲ್ಲಿ ಇದ್ದಾರೋ ಅಥವಾ ಯಾರು ರಿಸರ್ಚಲ್ಲಿದ್ದಾರೋ ಅಥವಾ ವಿದೇಶದಲ್ಲಿದ್ದಾರೋ ಇವರಿಗೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಫಲಗಳು ಈ ವರ್ಷದಲ್ಲಿ ಲಭ್ಯವಾಗ್ತದೆ. ಅದರಲ್ಲೂ ಈ ದಿನ 12ರ ಸ್ಥಾನ ಗುರು ಇದ್ದಾನೆ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು. ಕೇವಲ ನೀವು ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಸ್ವಲ್ಪ ಧನ ಸಹಾಯವನ್ನು ಮಾಡಿ. ಈ ದಿನ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಸಿಂಹರಾಶಿಯ ಫಲ. ಸಿಂಹರಾಶಿಯವ್ರಿಗೆ ನೋಡಿ, ಕಷ್ಟಗಳ ನಡುವೆ ಸುಖ ಪ್ರಾಪ್ತಿ ಅಂತ ನೋಡಿದ್ವಿ. ಖಂಡಿತ ಇದೊಂದು ಸುಖ ಜೀವನವನ್ನು, ಅಂದರೆ ಇದನ್ನು ಗುರುವಾರ ಒಂದು ಆಗಿರೋದ್ರಿಂದ ಗುರುವಿನ ಆಶೀರ್ವಾದ ಇದೆ. ಬಟ್ ಸಿಂಹರಾಶಿಯವರು ನೋಡಿ, ಅಷ್ಟಮಾತ್ ಚಂದ್ರ, ಅಷ್ಟಮಾತ್ ಶನಿ ಎಷ್ಟು
ಸೌಮ್ಯವಾಗಿರ್ತಕ್ಕಂಥ ದಿನವನ್ನು ಕಾಲ ಕಳಿತೀರೋ, ಮುಂಬರುವ ಕಾಲಗಳು ಅಷ್ಟೇ ಸೌಮ್ಯತೆ ಇರುತ್ತೆ. ಹೆಚ್ಚಿನದಾಗಿ ಧಾರ್ಮಿಕ ವಿಚಾರಕ್ಕೆ ಆಸಕ್ತಿಯನ್ನು ಕೊಡಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಅನ್ನೆಸಸರಿಯಾಗಿ ಕೋಪ, ಮತ್ತೊಂದು ಸುಮ್ಮನೆ ಆರೋಗ್ಯಂಟ್ ನೇಚರ್ನ ಬಿಟ್ಬಿಡ್ಬೇಕಿದ್ದೀರ. ಸಮಾಧಾನವಾಗಿ ಯಾರಿರ್ತಾರೋ ಈ ಪರಾಭವ ಸಂವತ್ಸರ ಕೆಲವೊಂದನ್ನು ಕಳ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ, ದುಷ್ಟತನವನ್ನು ಕಳ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ನಿಮ್ಮ ಕೆಲಸ, ನಿಮ್ಮ ದಾಂಪತ್ಯದಲ್ಲಿ ವಿರಸಗಳು ಬರದ ಹಾಗೆ ನೋಡ್ಕೊಳ್ಳೋದು ಇದು ಮಹತ್ವವಾಗಿರ್ತಕ್ಕಂಥ ದಿನ. ಸಿಂಹರಾಶಿಯವರು ಸ್ವಲ್ಪ ಶಿವನಿಗೆ ಕ್ಷೀರಾಭಿಷೇಕವನ್ನು, ರುದ್ರಾಭಿಷೇಕವನ್ನು ಮಾಡತಕ್ಕಂಥದ್ದನ್ನು ಮರಿಬೇಡಿ. ಅಲ್ಲಿ ಅಕ್ಕಿದಾನ, ಎಳ್ಳು ದಾನವನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು? ಕನ್ಯಾ ರಾಶಿಯವರಿಗೆ ವಿಜೃಂಭಣೆಯ ಲಾಭವನ್ನು ತರತಕ್ಕಂಥದ್ದು ಸಾಧ್ಯತೆ ಇದೆ. ತಮ್ಮ ಕಾರ್ಯದಲ್ಲಿ ಜಯ, ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಕಾಲ. ಮದುವೆ ವಿಚಾರದಲ್ಲಿ ಶುಭವನ್ನು ತರತಕ್ಕಂಥರುತ್ತೆ. ವ್ಯಾಪಾರ ವಹಿವಾಟುಗಳು ಸುದೀರ್ಘವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ. ಯಾರು ಈ ಒಂದು ಕನ್ಯಾ ರಾಶಿಯಲ್ಲಿದ್ದರೋ ಈ ವರ್ಷ ದಾಂಪತ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳಿದೆ. 6ರ ಅಧಿಪತಿ ಸಪ್ತಮದಲ್ಲಿದ್ದಾನೆ, ಪಂಚಮಾಧಿಪತಿ ಆಗಿರತಕ್ಕಂಥದ್ದು ಸಪ್ತಮದಲ್ಲಿದ್ದಾನೆ. ಅನ್ನೆಸಸರಿಯಾಗಿ ಪರಸ್ತ್ರೀ ಪರಪುರುಷ ವ್ಯಾಮೋಹಗಳು ಈ ವರ್ಷ ದೂರ ಮಾಡ್ಕೊಳ್ಳಿ, ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಗಳು ಬರುತ್ತೆ. ಸಾಧ್ಯವಾದಷ್ಟು ಧರ್ಮದ ದಾರಿಯಲ್ಲಿ ನಡೀತಕ್ಕಂಥದ್ದು. ಶನಿ 9ರ ಸ್ಥಾನವನ್ನು ನೋಡುತ್ತೆ. ಧರ್ಮದ ದಾರಿಯಲ್ಲಿ ನಡೆದರೆ ಮಾತ್ರ ಯಶಸ್ಸು ಲಭ್ಯವಾಗುತ್ತೆ. ಲಗ್ನನ ದೃಷ್ಟಿಸಿ ನೋಡ್ತಾ ಇದ್ದಾನೆ ಶನಿ. ಆ ನೋಡ್ತಕ್ಕಂಥ ಶನಿ ನೀವು ಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ ಯಶಸ್ಸನ್ನು ಕೊಡುತ್ತೆ, ಇಲ್ಲಾಂದರೆ ಈ ವರ್ಷ ಸ್ವಲ್ಪ ಕಷ್ಟದಾಯಕವಾಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಇದು ದಿನದ ಭವಿಷ್ಯವಾದರೂ ವರ್ಷದ ಭವಿಷ್ಯಕ್ಕೆ ನಿಮಗೆ ತಿಳಿಸ್ತಾ ಇದ್ದೇನೆ. ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ತುಲಾರಾಶಿಯವರು ಸೋಂಬೇರಿತನವನ್ನು ಬಿಟ್ಟು ಕಾರ್ಯದಲ್ಲಿ ಪ್ರವೃತ್ತರಾಗಿ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಇದೇ ದಿನ. ಉಪಟಳ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಕಷ್ಟ ನಷ್ಟಗಳಿಗೆ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ದೂರ ಆಗ್ತಕ್ಕಂಥದ್ದಿದೆ. ಖಂಡಿತ ನಿಮಗೆ ಇದೊಂದು ಯಾವಾಗ ತಮ್ಮ ಕಾರ್ಯಪ್ರವೃತ್ತ ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳು, ಶಿಸ್ತನ್ನು ಪಾಲನೆ ಮಾಡ್ತಕ್ಕಂಥದ್ದು ತುಲಾರಾಶಿಯವರಿದ್ದರೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಮುಂಬರುವ ಕಾಲನೂ ಕೂಡ ಅಷ್ಟೇ ವಿಶೇಷತೆ ಇದೆ. ನೀವು ಮಾಡ್ತಕ್ಕಂಥದ್ದು ಖಂಡಿತ ಈ ದಿನ ಗುರುವಿನ ನಾಮಸ್ಮರಣೆ, ರಾಯರ ಸನ್ನಿಧಾನವನ್ನು ಭೇಟಿ, ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನ ಭೇಟಿ ಮಾಡೋದ್ರಿಂದ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ವೃಶ್ಚಿಕ ರಾಶಿಯವರ ಫಲಾಫಲ ನೋಡಿದಾಗ ಆದಷ್ಟು ಕೂಡ ಆಧ್ಯಾತ್ಮಿಕ ಒಲವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ. ದೀರ್ಘವಾಗಿರ್ತಕ್ಕಂಥ ಒಂದು ಧ್ಯಾನ ಆಸಕ್ತಿ ಇದ್ದ ಅಲ್ಲಿ ಮಾತ್ರ ಈ ದಿನ ಅಂದರೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಪಂಚಮ ಸ್ಥಾನ, 9ರ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ. ಶನಿ ಒಟ್ಟಿಗೆ ಚತುರ್ಥಾಧಿಪತಿ ಹಾಗೆ ತೃತೀಯಾಧಿಪತಿ ಒಟ್ಟಿಗೆ ಇರ್ತಕ್ಕಂಥ ಶನಿ ನಿಮಗೆ ಆದಷ್ಟು ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕ ಹಾಗೆ ಆದಿಭೌತಿಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಕೊಡುತ್ತೆ. ಯಾವಾಗ ನೀವು ಹೆಚ್ಚಿನದಾಗಿ ಪೂಜಾ ಪುನಸ್ಕಾರಗಳು, ಆಧ್ಯಾತ್ಮಿಕತೆ ಹಾಗೆ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಿರೋ ಈ ದಿನ ಮುಂಬರ್ತಕ್ಕಂಥ ವರ್ಷ ಅಂದರೆ ಈ ಪ್ರಾಭವ ನಮ್ಮ ಸಂವತ್ಸರ ಭಾಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ಗುರುನಾಮಸ್ಮರಣೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಧನುರಾಶಿಯವರಿಗೆ ನೋಡಿ, ತಮ್ಮ ಕಾರ್ಯದಲ್ಲಿ ಜಯ ಹಾಗೆ ಮನಸ್ಥಿತಿ ಹಾಗೆ ನಮ್ಮ ನಿರ್ಧಾರಗಳು ಯಾವುದೇ ಆದಂಥ ಶುಭವನ್ನು ತಾವು ತಗೊಳ್ಳೋದಾದರೆ ಅಂದರೆ ಅರ್ಥಾತ್ ನಿಮ್ಮ ನಿರ್ಧಾರಗಳು ಧರ್ಮಯುತವಾಗಿ ಹಾಗೆ ಆದಷ್ಟು ಕೂಡ ಆಸ್ತಿ ವಿಚಾರ ಆಗಿರ್ಬೋದು, ಅಣ್ಣ ತಮ್ಮಂದರ ವಿಚಾರ ಆಗಿರ್ಬೋದು, ಸಂಗಾತಿಯ ವಿಚಾರ ಆಗಿರ್ಬೋದು, ಮನೆಯ ವಿಚಾರ ಆಗಿರ್ಬೋದು, ಈ ಧನುರಾಶಿಯವರು ಆದಷ್ಟು ಕೂಡ ಆ ನಿಮ್ಮ ನಿರ್ಧಾರಗಳು ಸಾತ್ವಿಕತೆ, ಯಾರಿಗೂ ತೊಂದರೆ ಆಗದಂಥ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಮುಂಬರುವ ಕಾಲ ಖಂಡಿತವಾಗಿ ನೆಮ್ಮದಿಯನ್ನು ಕೊಡುತ್ತೆ. ಇಲ್ಲಾಂದರೆ ನೆಮ್ಮದಿ ಇರೋದಿಲ್ಲ ಧನುರಾಶಿಯವ್ರಿಗೆ. ಭಾಳ ವಿಶೇಷವಾಗಿ ಈ ದಿನ ಅಂದರೆ ಈ ದಿನವನ್ನು ನೀವು ಸರಿಯಾದಂಥ ಕಾಲವನ್ನು ಉಪಯೋಗಿಸ್ಕೊಂಡ್ರೆ ಆದರೆ ಧನುರಾಶಿಯವ್ರಿಗೆ ಯಶಸ್ಸನ್ನು ಕೊಡುತ್ತೆ. ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ನಿಮ್ಮ ಮನೋಕಾಮನೆಗಳು ಇರತಕ್ಕಂಥ ಕಾಲವಾಗುತ್ತೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಶಿವನನ್ನು ಪ್ರಾರ್ಥನೆ ಮಾಡಿ ದಿನ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಮಕರ ರಾಶಿ ನೋಡಿ, ಮಕರ ರಾಶಿಯವರು ಹೆಚ್ಚಿನದಾಗಿ ಈ ದಿನವನ್ನು ನಾವು ನೋಡೋದಾದರೆ ಸ್ವಲ್ಪ ಕಷ್ಟಕಾಲವನ್ನು ನೋಡ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಕೆಲಸಕ್ಕೋಸ್ಕರ ಪ್ರಯಾಣಗಳು ಅಂದರೆ ಆ ಥರದ ಮನೋಭಾವತೆ ಜಾಸ್ತಿ ಆಗುತ್ತೆ. ಸಣ್ಣ ಬದಲಾವಣೆ, ಸಣ್ಣ ಒಂದು ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಾತಿನ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮಕರ ರಾಶಿಯವರು ಈ ವರ್ಷದ ಅಂದರೆ ಈ ಪರಾಭವ ಸಂವತ್ಸರ ಈ ದಿನದ ಫಲವನ್ನು ನೋಡೋದಾದರೆ ಹೆಚ್ಚು ಶ್ರಮ,
ಹೆಚ್ಚು ಶ್ರಮದಾಯಕವಾಗಿರ್ತಕ್ಕಂಥ ಒಂದು ವರ್ಷವಾಗಿ ಪರಿಣಾಮವನ್ನು ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಅರ್ಥಾತ್ ಈ ದಿನ ನೀವು ಎಷ್ಟು ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡೋಕ್ಕೆ ಸಾಧ್ಯತೆ ಆಗುತ್ತೋ ಅಷ್ಟು ಕೆಲಸಗಳು ಯಾವಾಗಲೂ ಆ್ಯಕ್ಟಿವ್ನೆಸ್ ಇಟ್ಕೊಳ್ತಕ್ಕಂಥದ್ದು ಸಾಧ್ಯತೆಗಳನ್ನು ಜಾಸ್ತಿ ಮಾಡಿ. ಯಾವಾಗಲೂ ಶ್ರಮದಿಂದ ಈ ಒಂದು ದಿನವನ್ನು ಕಳೀತಕ್ಕಂಥ ಸಾಧ್ಯತೆ ಇರುತ್ತೆ. ಖಂಡಿತವಾಗಿ ನೀವು ಸಹಿತವಾಗಿ ಭಾಳ ವಿಶೇಷವಾಗಿ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಬನ್ನಿ. ಅಲ್ಲಿ ಹಳದಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಅದೇ ರೀತಿಯಾಗಿ ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವ್ರಿಗೆ ಇದೊಂದು ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕುಟುಂಬ ಕಾಳಜಿ, ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆ, ತಮ್ಮ ಮಾತು ಕೂಡ ಅಷ್ಟೇ ಶುಭ್ರತೆ, ಹಾಗೆ ಕಾರ್ಯವನ್ನು ಮಾಡ್ತಕ್ಕಂಥ ಯಾವುದೇ ಮಾತುಗಳು, ಅಂದರೆ ಅರ್ಥಾತ್ ನೀವು ಯಾವುದೇ ಒಂದು ಕಾರ್ಯ ನಂಬಿಕೊಂಡು ಆ ಕಾರ್ಯದಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ಒಂದೇ ಒಂದು ಮಾತು ಇದನ್ನು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಗುರುವಿನ ಬಲ ಇದೆ. ಪಂಚಮಾತ್ ಗುರು ಲಗ್ನವನ್ನು ದೃಷ್ಟಿ ಮಾಡೋದ್ರಿಂದ ಅತ್ಯಂತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಈ ದಿನವನ್ನು ತಾವು ಮೊದಲು ರಾಯರ ಒಂದು ರಾಯರ ಅಥವಾ ಗುರುವಿನ ಒಂದು ಮಂತ್ರದ ಮುಖೇನ ದಿನವನ್ನು ಪ್ರಾರಂಭವನ್ನು ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ. ಖಂಡಿತ ಹೆಸರು, ಕೀರ್ತಿ, ಪ್ರತಿಷ್ಠೆ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂಥದ್ದಿದೆ. ಕೊನೆಯದಾಗಿ ಮೀನರಾಶಿ ಲಗ್ನದಲ್ಲೇ ಶನಿ ಮತ್ತು ಚಂದ್ರರಿದ್ದಾರೆ. ಈ ದಿನ ಆದಷ್ಟು ಕೂಡ ನೀವು ಸಾತ್ವಿಕವಾಗಿರ್ತಕ್ಕಂಥ ಜ್ಞಾನವನ್ನು ಮಾಡಿ, ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು, ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ದೂರ ಮಾಡಿ. ಯಾವಾಗಲೂ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಮೀನರಾಶಿಯವರಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಕುಟುಂಬ ಸೌಖ್ಯವನ್ನು ಈ ದಿನ ತಂದುಕೊಡುತ್ತೆ. ಕೇವಲ ಶಿವನ ಪ್ರಾರ್ಥನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಈ ದಿನ ಆರಂಭದ ದಿನ ಅಂದರೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನವನ್ನು ಮಾಡಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಅಂಗವಿಕಲರಿಗೆ ಈ ದಿನ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ದಿನದ ವರ್ಷದ ಆರಂಭದಲ್ಲೇ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಇಷ್ಟು 12 ರಾಶಿಗಳ ಈ ದಿನದ ಮಹತ್ವ. ಖಂಡಿತ ಸ್ನೇಹಿತರೆ, ಈ ದಿನ ಹೊಸ ಸಂವತ್ಸರಕ್ಕೆ ಕಾಲಿಡ್ತಕ್ಕಂಥ ದಿನವಾದ್ದರಿಂದ ನೀವು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಏನು ಮಾಡ್ಬೋದು. ಈ ದಿನ ಮಹತ್ವ ಪ್ರಥಮ ತಿಥಿ ಇರ್ತಕ್ಕಂಥದ್ದು ವೃದ್ಧಿ ಚಂದ್ರ. ಅತ್ಯಂತ ಭಾಳ ಸರಳವಾಗಿ ನೀವೆಲ್ಲರೂ ಕೂಡ ಈ ದಿನ ಮಾಡ್ತಕ್ಕಂಥದ್ದು, ಯಾವರೇ ರಾಶಿಯವರಾಗಿರ್ಬೋದು, ಯಾವುದೇ ಲಗ್ನದವರಾಗಿರ್ಬೋದು, ಯಾರೇ ಒಂದು ನಕ್ಷತ್ರದವರಾಗಿರ್ಬೋದು, ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಎಲ್ಲರೂ ಸಾಧ್ಯವಾದಷ್ಟು ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಸಾಧ್ಯವಾದರೆ ಅಲ್ಲಿ ಜಲಾಭಿಷೇಕದ ಜೊತೆ ಈ ಚಂದನದ ಅಭಿಷೇಕವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಪರಾಭವ ಸಂವತ್ಸರ ಆಗಿರೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪ್ರಮಾಣ ಕಡಿಮೆ ಆಗಬೇಕು ಅಂತಕ್ಕಂಥವ್ರಾಗಿರೋದ್ರಿಂದ ಈ ದಿನ ಭಾಳ ಮಹತ್ವವಾಗಿ ಅಭಿಷೇಕವಾದ ನಂತರ ಯಾವುದೇ ರಾಶಿ ಲಗ್ನದವರೇ ಆಗಿರ್ಬೋದು, ಆದ ನಂತರ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಎಳ್ಳಿನ ಪದಾರ್ಥಗಳನ್ನು ದಾನವನ್ನು ಮಾಡಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ. ಕಾರ್ಮಿಕರಿಗೆ, ಅಂಗವಿಕಲರಿಗೆ ಅಥವಾ ಸೈನಿಕರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದೊಂದು ಸುದಿನ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತೆ. ಪರಾಭವ ಅಂದರೆ ಸೋಲೋದ್ರಿಂದ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಕಷ್ಟ ನಷ್ಟಗಳಿಗೆ ಒಂದು ತಿಲಾಂಜಲಿ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.